ಬಾಯ್ ಬಾಯ್. ಸುಮ್ಮನೆ ಇಟ್ಟಿದ್ರೆ ಅನ್ಕೊಂಡೆ ಚಿನ್ನು, ನಾವೇನು ಕುಡಿತೀವಿ ಇವಾಗ. ಭೂಮಿ ಕೆಳಗಡೆ 1 ಮೀಟರ್ ಕೆಳಗಡೆ ಮುಚ್ಚುತ್ತೆ ನೋಡಿ, ಬಲಿ ಕೊಡೋದು. ಬಲಿ ಕೊಡಕ್ಕೆ ಏನೇನೋ ಮಾಡೋರೆ ಗುರು ಕುಡಿಲಿ. ನಮಸ್ಕಾರ. ಆಶಾ ಹಳ್ಳಿ ಜನಕ್ಕೆ ಏನೋ ತಗೊಳಕ್ ಹೋಗ್ತಾ ಇದ್ದಾಳೆ. ಏನ್ ಜಿನ್ ತಗೋತಾ ಇದೆಯಾ? ಏನಂದ್ರೆ ನಾವೀಗ ಹಳ್ಳಿಗೆ ಹೋಗ್ತಾ ಇದೀವಲ್ಲ, ಹಳ್ಳಿ ಮಕ್ಕಳಿಗೆ ದುಡ್ಡು ಕೊಡೋಕ್ಕಿಂತ ಅಥವಾ ಚಾಕ್ಲೇಟ್ ಅಥವಾ ಕ್ಯಾಂಡೀಸ್ ಕೊಡೋ ಜೊತೆಗೆ ಒಂದು ಪೆನ್ನು ಬುಕ್ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಎಜುಕೇಶನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ ಅಕ್ಕ? ಫುಲ್ಲು ಚಿಕ್ಕ ಪುಟಾಣಿ ಅಂಗಡಿ, ಗಿರಣಿ ಅಂಗಡಿ ಇದ್ದಂಗೆ ಎಳಿಸ್ತಾವ್ರೆ ಪೆನ್ಗಳನ್ನ. ಇಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇರಲ್ಲ, ನಾವು ದೊಡ್ಡ ಸೂಪರ್ ಮಾರ್ಕೆಟ್ಗೆ ಹೋಗಿ ತಗೊಳಂತ ಇಲ್ಲ, ಅಂಗಡಿಗಳಿರಲ್ಲ. ಇಂಥ ಅಂಗಡಿಗಳೆಲ್ಲ ಪುಟಾಣಿ ಕಿರಾಣಿ ಅಂಗಡಿಗಳೇ. ಅದಕ್ಕೆ ಕೊಟ್ಟು ಚಾಕ್ಲೇಟ್ಸು, ಪೆನ್ಗಳು, ಬುಕ್ಗಳು ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಇವ್ರು ಮಸಾಯಿ ಅವರು, ಇವ್ರ ಅತ್ತೆ ಅಂತವ್ರು, ಅದಕ್ಕೆ ಅತ್ತೆ ಅಂಗಡಿಗೆ ಕರ್ಕೊಂಡ್ ಬಂದವ್ರೆ. ಎಷ್ಟೊಂದು ಏನ್ ಗುರು ಇದು ಎಲ್ಲ ಕಿತ್ತೋಗಿರೋ ನೋಡ್ಕೊಟ್ಟವ್ರೆ. ಇದೆಲ್ಲ ಹೇಳಿಸ್ಕೊಳ್ಳೋ ಎಷ್ಟು ಕೊಟ್ಟೆ ಚಿನ್ನು? ಇದೆಲ್ಲ ಹೋಗುತ್ತೆ ಕೇಳಲ್ಲ, ಹೋಗುತ್ತಲ್ವಾ? ಇದೆಲ್ಲ ಹೋಗುತ್ತೆ. ಖುಷಿ ಆಗ್ಬಿಡ್ತಾರೆ ಗೊತ್ತಾ, ಒಂದು ಥ್ಯಾಂಕ್ ಯು ಹೇಳಿರೋ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಫುಲ್ ನಾಚ್ಕೊಂಡ್ಬಿಟ್ರು ಆಂಟಿ. ಸೊ ಡಾರ್ಜ್ ಆಫ್ ಬುಡಕಟ್ಟು ಜನಾಂಗ ನೋಡ್ತಾ ಇದೀವ ನಾವು. ಅದಕ್ಕೂ ಮುಂಚೆ ಇದೇ ಸೆಪ್ಟೆಂಬರ್ 11ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಈ ಕೆಳಗಡೆ ನಮಗೆ ವಾಟ್ಸಪ್ ಇಲ್ಲ, ಕಾಲ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಬನ್ನಿ. ಕೀನ್ಯಾದ ಮಸಾಯಿ ಮನ ಫುಲ್ ಎಂಜಾಯ್ ಮಾಡ್ಕೊಂಬೋಣ. ಸದ್ಯಕ್ಕೆ ಇವಾಗ ಡೋರ್ಜಾ ಕಮ್ಯುನಿಟಿ ನೋಡಕ್ ಹೋಗೋಣ. ಆಮೇಲೆ ಏನು ಗೊತ್ತಾ, ಮೈಗ್ರೇಷನ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಗುರು. ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಟೂರ್ನ ಬುಕ್ ಮಾಡ್ಕೊಳ್ಳಿ. ಇವಾಗ ಡೋರ್ಜಾ ಕಮ್ಯುನಿಟಿ ನೋಡೋಣ, ಡ್ಯಾನ್ಸ್ ಮಾಡೋಣ ಬುಡಕಟ್ಟು ಜನಾಂಗ ಜೊತೆ. ಬಾಯ್ 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 ಬಾಯ್. ನೋ ಮನಿ, ಓನ್ಲಿ ನೋ ಮನಿ, ಓನ್ಲಿ ಚಾಕ್ಲೇಟ್. ಆಫ್ರಿಕಾದ ಇಥಿಯೋಪಿಯಾ ಅಂದರೆ ನಮಗೆ ಜ್ಞಾಪಕಕ್ಕೆ ಬರೋದು ಬುಡಕಟ್ಟು ಜನಾಂಗ. ಸಾವಿರಾರು ಬುಡಕಟ್ಟು ಜನಾಂಗ ಇರುತ್ತೆ, ಆದರೆ ಇವಾಗ ಬರೀ 100 ಆಗಿದೆ. ಎಂತಕ್ಕಾಗಿದೆ ಆ ಥರ? ಏನು ಗೊತ್ತಾ, ಇವರು ಈ ಕಡೆ ಹಳ್ಳಿಯವರು ಆಗಿಲ್ಲ, ಈ ಕಡೆ ಬುಡಕಟ್ಟು ಜನಾಂಗದವರು ಆಗಿಲ್ಲ. ಆಧುನಿಕತೆ ಕಡೆಗೆ ಇವ್ರ ಜೀವನ ಸಾಗ್ತಾ ಇದೆ. ಮಧ್ಯದಲ್ಲಿ ನಿಂತ್ಕೊಂಡು ಒದ್ದಾಡ್ತಾ ಇದ್ದಾರೆ. ಅಂಥ ಒಂದು ಬುಡಕಟ್ಟು ಜನಾಂಗದ ಜೀವನ ತೋರಿಸ್ತೀನಿ ನಿಮಗೆ. ಬನ್ನಿ ಒಳಗಡೆ ಹೋಗೋಣ, ಇವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಅವ್ರ ಜೀವನ ಹೆಂಗಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಚೆನ್ನಾಗಿದೆ ಅಲ್ವಾ ಅಶಾ ಮನೆ? 106 ವರ್ಷ ಇಲ್ಲ, ಇದು 38 ವರ್ಷ ಆಗಿದೆ ಈ ಮನೆಗೆ. 38 ವರ್ಷದ ಮನೆ. ಗೆದ್ಲು ಕಟ್ಬಿಡುತ್ತೆ ಗುರು, ಸಖತ್ತು. ಅದೇ ಪಾಪ ಇವ್ರಿಗೆ ಪ್ರಾಬ್ಲಮ್ಮು. ಗೆದ್ಲು ನೆಲದಲ್ಲಿ ಕಟ್ಟುತ್ತಂತೆ. ಆ ಗೆದ್ಲು ಕಟ್ಟಿದಾಗ ಮನೆನೇ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ತೋಟನಾ? ತೋಟ ಕಿರಣ. ಓ ಮನೆನ ಮಾಡಕ್ಕೆ, ಮನೆ ಮಾಡಕ್ಕೆ ಉಪಯೋಗಿಸೋದ ಇದು? ಬಾಳೆಹಣ್ಣು. ಬಾಳೆಹಣ್ಣು ಎಲ್ಲೇ ನೋಡು ಎಷ್ಟು ಸೈಜ್ ಇದೆ ಕಿರಣ. ಆ್ಯಕ್ಚುಲಿ ಇದನ್ನ ಮೇಲ್ಗಡೆ ಟಾಪ್ಗೆ ಹಾಕ್ತಾರಂತೆ, ಆಮೇಲೆ ಎಲೆನೂ ಉಪಯೋಗಿಸ್ತಾರಂತೆ. ಇಲ್ಲಿ ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾವ್ರೆ. ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಇವ್ರ ತಾತ ಇದ್ರಲ್ಲಿ ಮಾಡ್ತಾವ್ರೆ ನೋಡಿ, ಬ್ಯಾಂಬೂ ಟ್ರೀಯಿಂದ ಹಿಂಗೆ ಮಾಡ್ತಾವ್ರೆ ಕೆಲಸ ಅಂತ. ಸೊ ಆ ಬ್ಯಾಂಬೂಯಿಂದ ಅಲ್ಲಿ ಮನೆ ಕಟ್ತಾವ್ರೆ ನೋಡಿ, ಹೊಸ ಮನೆ. ಅಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿ ತೋರಿಸ್ತಾ ಕರ್ಕೊಂಡು ಹೋಗ್ತಾವ್ರೆ. ಓ ಈ ಮನೆಗೆ ಇವಾಗ ಕಟ್ತಾವ್ರೆ ನೋಡಿ, ಅಲ್ಲಿ ಮೇಲೆಡೆ ತೋರಿಸ್ತಿದ್ವಿ ಎಷ್ಟು ಉದ್ದ ಇದೆ ಅಂತ ಮನೆ. ಓ ಆ ಹೈಟ್ವರೆಗೂ ಕಟ್ತಾವ್ರೆ ಗುರು ಮನೇನ. ಹೌ ಮೆನಿ ಮಂತ್ಸ್? 3 ಮಂತ್ಸ್. ಈ ಥರ ಬೆಚ್ಚು ಕಟ್ಟಿದೆ, ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಗೊತ್ತಾ. ಆಮೇಲೆ ಮನೆ ಇದು ಆ ಹೈಟ್ವರೆಗೂ ಕಟ್ತಾರ ಮನೇನ. ಒಂದು ಇಡೀ ನಮ್ಮಲ್ಲಿ ವಟಾರ ಇತ್ತಲ್ಲ ಆಗಿನ ಕಾಲದಲ್ಲಿ, ಒಂದು ಇಡೀ ವಟಾರದವರು ಒಂದು ಕಡೆ ಕಾಂಪೌಂಡ್ ಹಾಕ್ಕೊಂಡಿರ್ತಾರೆ ನೋಡಿ. ಇಲ್ಲೆಲ್ಲ ಅವ್ರ ಮನೆಯೇ ಫುಲ್ಲು. 1 2 3 4 ಒಂದು 8 9 ಮನೆ ಇದೆ ಎಲ್ಲಾರ್ದು. ಒಂದೇ ಕಡೆ ಕಾಂಪೌಂಡ್ ಹಾಕ್ಕೊಂಡಿರ್ತಾರೆ. ಎಂತಕ್ಕಂದ್ರೆ ಆಗಿನ ಕಾಲದಲ್ಲಿ ಪ್ರಾಣಿಗಳು ಅಂದರೆ ಮೀನು, ಆನೆಗಳು ಸಖತ್ ಅಟ್ಯಾಕ್ ಮಾಡ್ತಿದ್ವಲ್ಲ, ಒಟ್ಟಿಗೆ ಬೆಂಕಿ ಹಾಕೋತಾ ಇದ್ರಂತೆ ಕಾಂಪೌಂಡ್ ಫುಲ್ಲು, ಯಾವ ಪ್ರಾಣಿಗಳು ಬರಬಾರ್ದು ಅಂದ್ಬಿಟ್ಟು ಕಾಡು ಮಧ್ಯದಲ್ಲಿ. ಅವ್ರು ಇನ್ನೊಂದನ್ನ ಉಳಿಸ್ಕೊಂಡೇ ಬಂದಿದ್ದಾರೆ. ಬಿಕಾಸ್ ಇವಾಗ ಮದುವೆ ಆದಮೇಲೆ ಹೆಣ್ಮಕ್ಳು ಅವ್ರ ಗಂಡನ ಮನೆಗೆ ಹೋಗ್ತಾರೆ. ಹಾಗೆ ಇವ್ರು ಕೂಡ ಅಷ್ಟೇ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಡ್ತಾರೆ, ಒಂದು ಸ್ಟ್ರೆಂತ್ ಕೂಡ ಸ್ಟ್ರಾಂಗಾಗಿ ಕೂಡ ಇರ್ತಾರೆ. ಇವರು ಹೇಳಿಲ್ವಾ, ಇವರು ಮಾಡರ್ನೈಸೇಷನ್ ಕೂಡ ಆಗೋಕ್ಕಾಗ್ತಾ ಇಲ್ಲ, ಇವ್ರ ರೂಟ್ಸ್ ಕೂಡ ಬಿಡೋಕ್ಕಾಗ್ತಾ ಇಲ್ಲ, ಮಧ್ಯದಲ್ಲಿ ಸಿಗಾಕೊಂಡಿದ್ರೆ. ಬಟ್ ಏನಿದೆಯಲ್ಲ ಅದ್ರಲ್ಲೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಇವ್ರು ಮಧ್ಯೆ ಮಾಡ್ಕೊಂಡು ಹೆಣ್ಣು ಮಕ್ಕಳನ್ನ ಬೇರೆ ಕಡೆಯಿಂದ ತರ್ತಾರಲ್ಲ, ಇವ್ರು ಬುಡಕಟ್ಟು ಜನ, ಡಾರ್ಜೆ ಬುಡಕಟ್ಟು ಜನಾಂಗದವ್ರನ್ನೇ ತರಬೇಕಂತೆ. ಬಾಳೆ ಮರ ಇದೆಯಲ್ಲ ನೋಡಿ, ಬಾಳೆ ಮರದ ಸ್ಟೆಮ್ಮು ಈ ಥರದ್ದು ಇದೆಯಲ್ಲ, ಇದನ್ನು ಒಂದು ಕಿತ್ಕೊಂಡವ್ರೆ. ಇದನ್ನು ಒಂದು ಕಿತ್ಕೊಂಡು ಅದರಿಂದ ಏನು ಮಾಡ್ತಾರೆ ನೋಡೋಣ ಬನ್ನಿ ಇವಾಗ. ಫುಡ್ ಮಾಡ್ತಾ ಇರೋದು. ಓಕೆ ನೋಡಿ, ಬಾಳೆ ಹಣ್ಣಿಂದನೂ ಅಡುಗೆ ಮಾಡ್ಬೋದು ಗುರು. ನಾವು ಇದನ್ನು ಬಿಸಾಕ್ಬಿಡ್ತೀವಿ ಬಾಳೆ, ಇದನ್ನು ಅಲ್ಲಿ ನುಣ್ಣಗೆ ಮಾಡ್ಕೋತಾವ್ರೆ. ಆ ನುಣ್ಣಗೆ ಮಾಡಿರೋದನ್ನ ಉಪಯೋಗಿಸ್ಕೋತಾರೆ ಇವರು. ಅದನ್ನು ಬಿಸಾಡಲ್ಲ ಕಿರಣ, ಅದನ್ನು ಬೇರೆ ಉಪಯೋಗಿಸ್ಕೋತಾರೆ ಅವರು. ಓಕೆ ಇದನ್ನು ಆ ಥರ ಕೆಳಗೆ ಬಂದಿದೆಯಲ್ಲ ಅದನ್ನೆಲ್ಲ ತೊಗೊಂಡಿದ್ದಾರೆ ಇವಾಗ. ಅವೆಲ್ಲ ತೊಗೊಂಡು ಇದನ್ನು ಹಿಂಡ್ತಾವ್ರು ನೋಡಿ, ಫ್ರೆಶ್ ತುಂಬ ಫ್ರೆಶ್ ಆಗಿದೆ.
ರಸ ಎಲ್ಲ ತೆಗ್ದಾದ್ಮೇಲೆ. ನಾವಿವಾಗೆಲ್ಲ ಪಿಜ್ಜಾ ತಿಂತೀವಲ್ವಾ, ಆದರೆ ಪಿಜ್ಜಾ ಇವ್ರು ಹೆಂಗೆ ಮಾಡ್ತಾರೆ ಗೊತ್ತಾ, ಇದು ಬಂದು ಈ ಥರ ಫಸ್ಟ್ ರಸ ತೆಗೆದ್ಬಿಡ್ತಾರೆ. ಈ ರಸ ತೆಗೆಯೋದನ್ನ ಬೇರೆ ಮಕ್ಳು ಕೊಡ್ತಾರೆ. ಇದನ್ನೇನು ಮಾಡ್ತಾರೆ, 3 ತಿಂಗಳು ಭೂಮಿ ಒಡೆ ಅವರು ಬರಿ ಮಾಡ್ತಾರೆ. ಬರಿ ಮಾಡಾದ್ಮೇಲೆ ದೋ ಅಂದರೆ ನಾವು ಚಪಾತಿ ಇಟ್ಟು ಕಳಿಸ್ತೀವಲ್ಲ ಆ ಥರ ಆಗುತ್ತಂತೆ. 3 ತಿಂಗಳಾದಮೇಲೆ ಇವರು ಪಿಜ್ಜಾ ಥರ ಮಾಡೋಕ್ಕೆ ಆಗಿರ್ಬೋದು ಅಥವಾ ರೊಟ್ಟಿ ಥರ ಮಾಡೋಕ್ಕಾಗಿರ್ಬೋದು ಅದನ್ನು ತಿನ್ನೋದಿದು. ಸೊ ಇದ್ರ ತಿನ್ನೋ ಪದಾರ್ಥ ಇದು ಸ್ಟೇಪಲ್ ಫುಡ್ಡು. ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಎಲ್ಲ ನಾವು ಹೆಂಗೆ ಅನ್ನ ತಿಂತೀವಲ್ಲ ಅದು ಇವರು ಪಿಜ್ಜಾ ಥರ ಮಾಡ್ಕೊಂಡು ತಿಂತಾರೆ. ನೀವು ನೋಡ್ರಪ್ಪ, ಯಾರು ಎಷ್ಟೊಂದು ಜನ ಬಾಳೆಹಣ್ಣು ಬೆಳಿತಿರ್ತೀರ ನಮ್ಮ ದೇಶದಲ್ಲೂ, ಆ ಕೊಂಬೆನ ಏನು ಮಾಡೋದು ಅಂತ ಗೊತ್ತಿರಲ್ಲ. ನೀವು ಅದನ್ನು ಮಕ್ಳಿಗೆ ಕೊಡ್ಬೋದು, ಅದರಲ್ಲಿ ಚಪಾತಿ ಮಾಡ್ಕೊಬೋದು, ಪಿಜ್ಜಾ ಮಾಡ್ಕೊಬೋದು. ₹1 ವೇಸ್ಟ್ ಮಾಡಲ್ಲ ಇವರು ಅದನ್ನು. ನೀವು ಯಾರಾದರೂ ಬಾಳೆಹಣ್ಣು ಬೆಳೀತಿದ್ರೆ ಟ್ರೈ ಮಾಡಿ, 3 ತಿಂಗಳು ಪ್ರೋಸೆಸ್ ಅಷ್ಟೇ. ಇದು ಅವ್ರು ಇವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿಲ್ಲ, ಪುರಾತನ ಪ್ರಾಕ್ಟೀಸ್ ಇದು. ಅವ್ರು ಇನ್ನೂ ಕೂಡ ಹೇಳ್ತಾ ಇಲ್ವಾ, ಇವರು ಆಧುನಿಕತೆ ಹೋದ್ರೂ ಕೂಡ ಇವರು ರೂಟ್ಸ್ನ ಬಿಟ್ಕೊಟ್ಟಿಲ್ಲ. ಅವರು ಇದೇ ಥರ ಉಪಯೋಗಿಸ್ತಾರೆ. ಸಿಗುತ್ತೆ ಇವ್ರಿಗೂ ಕೂಡ. ಬ್ರೆಡ್ ಮಾಡೋಕ್ಕೆ ಯಾಕೆ ಸಿಗಲ್ವಾ ಇವ್ರಿಗೆ, ಎಲ್ಲ ಸಿಗುತ್ತೆ ಇವ್ರಿಗೆ. ಆದರೂ ಕೂಡ ಇವರು ಪುರಾತನ ರೂಟ್ಸ್ನ ಬಿಟ್ಟಿಲ್ಲ, ಅವರು ಇದನ್ನೇ ಯೂಸ್ ಮಾಡ್ತಾರೆ ಇನ್ನೂ ಕೂಡ. ಅದ್ರದ್ದು ಅಲ್ಲೆಲ್ಲಿ ಮಾಡ್ತಾರೆ ನೋಡು. ₹1 ಬಿಸಾಡಲ್ಲ. ಇದನ್ನ ಏನ್ ಮಾಡ್ತಾರೆ ಅಂತ ಗೊತ್ತಾ, ಇದನ್ನ ಮಕ್ಕಳಿಗೆ ಬ್ಯಾಗು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು, ರೋಪು, ಟೊಪ್ಪಿ ಮಾಡಕ್ಕೆ, ಬಟ್ಟೆ ಮಾಡಕ್ಕೆ ಎಲ್ಲದಕ್ಕೂ ಇದನ್ನ ಉಪಯೋಗಿಸ್ತಾರೆ. ಅದರಿಂದ ಬಂದಿರೋದು ಬಾಳೆಹಣ್ಣು ಒಂದು ಚಿಕ್ಕಿದ್ರೆ ಎಷ್ಟು ಮಾಡ್ತಾರೆ ನೋಡಿ. ನಾವು ಇದನ್ನ ವೇಸ್ಟ್ ಮಾಡ್ತೀವಿ. 3 ತಿಂಗಳಾದ್ಮೇಲೆ ಭೂಮಿ ಮೇಲೆ ಮುಚ್ಚಿಟ್ಟಿರ್ತಾರಲ್ಲ, ಅದು ನೆಕ್ಸ್ಟ್ ಪ್ರೊಸೆಸ್ ಇದು. 3 ತಿಂಗಳವರೆಗೂ ಇಲ್ಲಿ ಇಟ್ಟಿರ್ತಾರಾ? ಏನು ಏನಿದ್ರ ಒಳಗಡೆ ಗಾಳಿ ಗೀಳಿ ಏನು ಹೋಗಂಗಿಲ್ಲ. ಭೂಮಿ ಕೆಳಗಡೆ 1 ಮೀಟರ್ ಕೆಳಗಡೆ ಮುಚ್ಚಿರ್ತಾರೆ ನೋಡಿ, ಹಿಂಗೆ ಫುಲ್ಲು. ಚಪಾತಿ ಇಟ್ಟದಾಗ್ಬಿಟ್ಟಿದೆ ಕಿರಣ ಅಲ್ವಾ? ಇದೊಂದು ಸ್ವಲ್ಪ ನೋಡಿ. ಹೆಂಗಿದೆ ಗೊತ್ತಾ ಶಾ, ನಮ್ಮದು ಗೋಧಿ ಹಿಟ್ಟಿರಲ್ವಾ, ನಾವು ಚಪಾತಿ ಮಾಡ್ಬೇಕಾದ್ರೆ ಗೋಧಿ ಹಿಟ್ಟು ಕಲಿಸ್ತೀವಲ್ಲ, ನೀರು ಹಾಕೊಂಡು ಆ ಥರ ಆಗಿದೆ ನೋಡಿ ಇದು. ಅದೊಂಥರ ಸವರ್ ಸ್ಮೆಲ್ ಅಲ್ಲ, ಹುಳಿ ಸ್ಮೆಲ್, ಹುಳಿ ಸ್ಮೆಲ್ ಇದು ಫುಲ್ಲು. ಸವರ್ ಸ್ಮೆಲ್ ಹೆಂಗ್ ಗೊತ್ತಾ, ಮೊಸರು ಸ್ಮೆಲ್, ಹುಳಿ ಬಂದಿರೋ ಮೊಸರು ಸ್ಮೆಲ್ ಇರುದಿಲ್ಲ ಆ ಥರ ಇರುತ್ತೆ. ಹುಳಿ ಬಂದಿರೋ ಮೊಸರು ಸ್ಮೆಲ್ಲು. ಇವ್ರಿಗೇನು ತಿನ್ನಕ್ಕೆ ಸಿಗಲ್ಲ ಅನ್ಕೊಂಡಿರ್ತೀವಿ ನಾವು. ಹೌದು, ಹೆಂಗೆ ಅಡಾಪ್ಟ್ ಆಗಿರ್ತಾರೆ ನೋಡಿ ಇವರು. ಅದೇಂತಕ್ಕೆ ಅಂದರೆ ಅದು ಒಳಗಡೆ ಏನೋ ಒಂದು ಸ್ವಲ್ಪ ಗಲೀಜು ಸೇರ್ಕೊಂಡಿದ್ರೆ ಅದು ಬಾಳೆಹಣ್ಣು ಸಿಪ್ಪೆದು, ಅದನ್ನ ತೆಗಿಯೋಕ್ಕೆ ಆ ಥರ ಚಿಕ್ಕದಾಗಿ ಕಟ್ ಮಾಡ್ತಾರಂತೆ, ಬಾಯಿಗೆ ಸಿಗಲ್ಲ ಅಂದ್ಬಿಟ್ಟು. ಆ ಥರ ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಚಪಾತಿ ಥರ ಮಾಡೋದು. ನಾವು ಚಪಾತಿ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡ್ತಾವ್ರೆ ನೋಡಿ ಇವರು. ಅವರು 3 ತಿಂಗಳು ಅದೇನು ಭೂಮಿಲಿ ಮುಚ್ಚಿಡ್ತಾರಲ್ಲ, ಏನು ರಿಯಾಕ್ಷನ್ ಆಗಲ್ಲ, ಅದು ಗಾಳಿ ಹೋಗ್ದಂಗೆ ಮುಚ್ಚಿರ್ತಾರೆ. ಅದಕ್ಕೋಸ್ಕರ ಅದು ಅಷ್ಟು ಚೆನ್ನಾಗಿರುತ್ತೆ. ಚಪಾತಿ ತಡ್ದಂಗೆ ತರ್ತಾವ್ರು ನೋಡಿ ಇವಾಗ ಫುಲ್ಲು. ಚಪಾತಿ ಎಲ್ಲ ಕಣ ರೊಟ್ಟಿ ಆಗೋಯ್ತದು. ರೊಟ್ಟಿ ಆಗೋಯ್ತಾ? ಇವಾಗ ತಗೊಂಬಂದಿಲ್ಲ ಅಡುಗೆ ಮಾಡೋದಾ? ಸೂಪರ್. ಬಾಳೆಹಣ್ಣೆ ಹಾಕ್ಬಿಟ್ರು ಅಕ್ಕ. ಯಾರಿಗೆ ಬೇಕು ರೊಟ್ಟಿ ಬಿಸಿ ಬಾಳೆಹಣ್ಣು ರೊಟ್ಟಿ, ಯಾರಿಗುಂಟು ಯಾರಿಗಿಲ್ಲ. ಸೊ ನಾವ್ ಅನ್ಕೋತೀವಿ ಇವ್ರಿಗೆ ಏನು ತಿನ್ನಕ್ ಸಿಗಲ್ವಲ್ಲಪ್ಪ ಅಂತ, ಬಟ್ ನಮ್ಕಿಂತ ಸಕ್ಕದಾಗಿ ತಿಂತಾರೆ ಇವರು. ಇಲ್ಲೇ ಬೆಳಿತಾರೆ, ಇಲ್ಲೇ ತಿಂತಾರೆ, ಆರ್ಗ್ಯಾನಿಕ್, ಯಾವ ಕಾಯಿಲೆ ಕಸಾಲೆ ಏನು ಬರಲ್ಲ ಇವ್ರಿಗೆ. ಸೊ ಬನ್ನಿ ಹಂಗೆ ಲೈನ್ ನಿಂತ್ಕೊಬಿಡಿ, ಹಂಗೆಲ್ರಿಗೂ ರೊಟ್ಟಿ ತೊಟ್ಕೊಡ್ತೀನಿ ಎಲ್ಲಾರ್ಗು. ನಮ್ಮ ರೊಟ್ಟಿ ಮಾಡ್ದಂಗೆ ಆಶಾ ಸೇಮ್ ಇದು. ರೆಡಿ ಆಗೋಯ್ತು ಫುಲ್ಲು. ನಮ್ಮ ರೊಟ್ಟಿ ರೆಡಿ ಆಗಿದೆ. ಏನಿದು ಚೆನ್ನಾಗಿ ಅರೇಂಜ್ ಮಾಡ್ಬಿಟ್ಟವ್ರೆ ರೊಟ್ಟಿ ಗಿಟ್ಟಿ ಎಲ್ಲ. ಇದು ನಮ್ಮ ಮುಂದೆನೇ ಮಾಡಿದಲ್ಲಿ. ಸೂಪರ್ ಗುರು. ಡೈನಿಂಗ್ ಎಕ್ಸ್ಪೀರಿಯನ್ಸ್ ಕಿರಣ ಇದು. ಬಾಳಿನಿಂದ ಮಾಡಿದ್ರಲ್ವಾ, ಅದು ಬಂದು ಕೊಚ್ಚೋ ಅಂತಾರೆ. ಏತರ ಜೊತೆ ತಿನ್ನೋದು ಅಂತ ಹೇಳಿದ್ರೆ ಹನಿ, ಜೇನುತುಪ್ಪ ಮತ್ತೆ ಖಾರ ಜೊತೆಗೆ ತಿನ್ನೋದು ಇದನ್ನ. ಸೊ ಇದು ಬಂದು ಕೊಚ್ಚೋವ. ಇವ್ರನ್ನ ಪಿಜ್ಜಾ ಹತ್ರ ನಮ್ಗೆ ಇದು ರೊಟ್ಟಿ, ನಾವು ರೊಟ್ಟಿ ಅಂತ ಅನ್ಕೋತೀವಿ. ಟೇಸ್ಟ್ ಮಾಡೋಣ. ಚಪಾತಿ. ಇವ್ರು ಚಪಾತಿ ನೋಡಪ್ಪ, ಒಂದು ಬಾಳೆಹಣ್ಣನ್ನು ವೇಸ್ಟ್ ಮಾಡ್ದಲೆ ಹೆಂಗ್ ಇದು ಮಾಡ್ತಾವ್ರೆ ಅಂತ ನಮ್ಮ ಕಣ್ಣು ಮುಂದೆನೆ ಮಾಡಿದ್ದು. ಸೊ ಜೊತೆಗೆ ತಗೊಂತೀನಿ ಖಾರ ಮತ್ತೆ ಹನಿನ ಟುಗೆದರ್. ಸರ್ಪ್ರೈಸಿಂಗ್ ಚೆನ್ನಾಗಿದೆ ಕಿರಣ. ಚೆನ್ನಾಗಿದ್ಯಾ? ಇದು ಚುಯಿ ಇದೆ. ಇದು ಬಂದು ತುಂಬಾ ಚುಯಿ ಇದೆ, ತುಂಬಾ ಚೆನ್ನಾಗಿದೆ. ಜೊತೆಗೆ ಇದು ಏನು ತಗೊಂತಿದ್ವಲ್ಲ ಸಕ್ಕತ್ತಾಗಿದೆ ಮಾತ್ರ. ನೋಡ್ರಪ್ಪ, ಇವಾಗ ನಾವೇನಾದ್ರೂ ಕಾಡಲ್ಲಿ ಏನಾದ್ರು ಹೋಗಿ ಸಿಗಾಕೊಂಡ್ರೆ, ಅಕಸ್ಮಾತ್ ನಮ್ಗೆ ಏನಾದ್ರು ಅಡುಗೆ ಮಾಡ್ಕೊಳಕ್ ಬಂದಿಲ್ಲ ಅಂದ್ರೆ ಈ ತರ ಬಾಳೆಹಣ್ಣು ಹುಡುಕ್ಬಿಟ್ಟು ಮಾಡ್ಕೊಬೋದು. ಅದೇ 3 ತಿಂಗಳು ತಗೊಳುತ್ತೆ ಅಷ್ಟೇ. ಇದು ಸಾಕಾಗಿದೆ ಅಷ್ಟ. ನನಗೊಳ್ಳೆ ನಮ್ಮ ರಾಗಿ ರೊಟ್ಟಿ ತಿನ್ನಂಗೆ ಆಗ್ತೈತೆ. ಇನ್ನು ಸ್ವೀಟ್ ಇದೆ ಅಲ್ವಾ? ಅದಾದ್ಮೇಲೆ ಅವ್ರ ಟ್ರೆಡಿಷನ್ ಪ್ರಕಾರ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಲೋಕಲ್ ಡ್ರಿಂಕ್ ಇದು ಅರಾಕ್ ಅಂತೆ. ಟ್ರೆಡಿಷನ್ ಕೆಳಗಡೆ ಇಟ್ಕೊಬೇಕಂತೆ. ಎಲ್ಲಾರ್ಗೂ ಹಾಕ್ಬೇಕಾ? ಎಲ್ಲಾರು ಹಾಕ್ಕೊಂಡು ಒಟ್ಟಿಗೆ ಕುಡಿಯೋದು. ಇದು ಹೆವಿ ಖಾರ ಐತೆ. ಅದಕ್ಕೆ ಜೇನುತುಪ್ಪದ ಜೊತೆ ಕೊಡ್ತಾರೆ. ಹಂಗೆ ತಿಂದ್ರೆ ಬೆಳಗ್ಗೆ ಓಡಾಗಬೇಕಾಯ್ತದೆ ಪಂಚೆ ಎತ್ಕೊಂಡು.
Okay. Then we say. Then we have to lift a glass. Cheers ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ And then we drink. ಟ್ರೆಡಿಷನಲಿ. One shot. Yo 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 yo. ಯೋ ನಾವು ಇವಾಗ ತಿನ್ಬೇಕಂತ ಇದನ್ನ. ಸೊ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಹೋಗ್ಬೇಕಾದ್ರೆ ಬಾಯ್ ಅಂತ ಹೇಳಲ್ವಂತೆ, ತಿರ್ಗಾ ವಾಪಸ್ ಬನ್ನಿ ಅಂತ ಹೇಳ್ತಾರಂತೆ, ಅದಕ್ಕೋಸ್ಕರ ಕುಡಿತಾರಂತೆ. Yo 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 yo. ನಾವು ವೇಟ್ ಮಾಡ್ಬೇಕಾಗಿತ್ತಾ? We should have waited. ನಾನು ಕುಡಿಯಲ್ಲ ಅಂದ. ಇವ್ರು ಹೇಳಿದ್ರು ಇವ್ರ ಟ್ರೆಡಿಷನ್ ಪ್ರಕಾರ 3 ಸರಿ ಕುಡಿಲೇಬೇಕಂತೆ. ಫಸ್ಟ್ ಟೈಮ್ ಎಂತಕ್ಕೆ ವೆಲ್ಕಮ್, ವೆಲ್ಕಮ್, ಫಸ್ಟ್ ಟೈಮ್ ವೆಲ್ಕಮ್ಗೆ, ಸೆಕೆಂಡ್ ಎಂತಕ್ಕೆ ಗುಡ್ ವಿಶಸ್ ಗುಡ್ ವಿಶಸ್, ಮೂರನೇದು ಎಂತಕ್ಕೆ ಅಂದ್ರೆ ಬನ್ನಿ ವಾಪಸ್ ವಾಪಸ್ ಬನ್ನಿ ಅಂತ ಹೇಳಕ್ಕೆ. ಈ ಮನೆ ನೋಡ್ತಾ ಇದೀರಲ್ಲ ನೀವು, ಆನೆ ಶೇಪಲ್ಲಿ ಇದೆ ನೋಡಿ ಫುಲ್ಲು. ಈ ಆನೆ ಶೇಪಲ್ಲಿ ಎಂತ ಕಟ್ಟಿದ್ರೆ ಅಂದರೆ ಆಗಿನ ಕಾಲದಲ್ಲಿ ಇಲ್ಲಿ ಆನೆಗಳು ತುಂಬ ಬರ್ತಾ ಇದ್ವಂತೆ, ಅದಕ್ಕೆ ಆನೆಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಆನೆ ಶೇಪಲ್ಲಿ ಕಟ್ಸೋರೆ. ಇದು 38 ವರ್ಷದ ಹಳೆ ಮನೆ, ಅದು 106 ವರ್ಷದ ಮನೆ. ಈ ಮನೆ ಇದೆಯಲ್ಲ, ಇದು ಬಂದು ಒಂದೇ ಸತಿ ಮನೆ ಅಲ್ಲ. ಇದನ್ನ ಏನಾಗುತ್ತೆ ಅಂದ್ರೆ ಟರ್ಮಿಟ್ಸ್ ತಿನ್ಕೊಂಡು ಬರ್ತಾ ಇರ್ತಲ್ಲ, ಒಳಗಡೆ 30 ಜನ, ಹೊರಗಡೆ 30 ಜನ ಎತ್ಕೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡ್ಕೋತಾರಂತೆ ಮನೆನ. ಅಲ್ವಾ? ಪೋರ್ಟಬಲ್ ಮನೆ ತರ, ಪೋರ್ಟಬಲ್ ಮನೆ ತರ ಇದು. ಎತ್ಕೊಂಡು ಹೋಗ್ಬೋದು. ಮನೆ ನೋಡೋಣ ಹೆಂಗಿದೆ. ಆದರೆ ಇವೆಲ್ಲ ಬ್ಯಾಂಬೂ ಇಂದ ಮಾಡಿರೋದು ನೋಡಿ, ಇವೆಲ್ಲ ಗಟ್ಟಿ ಇದೆ, ಸಕ್ಕತ್ತಾಗಿದೆ, ಬೆಚ್ಚಗೆ ಮಾಡ್ಕೊಂಡವ್ರು ಮನೆ ಒಳಗಡೆ. ಆ್ಯಕ್ಚುಲಿ ಒಳಗಡೆ ಹೋಗ್ಬೇಕಂದ್ರೆ ನಾವು ಸರೋ ಅನ್ಕೊಂಡು ಹೋಗ್ಬೇಕಂತೆ. ಸರೋ ಅಂತ ಹೋದ್ರೆ ನಮಸ್ತೆ ಅನ್ಕೊಂಡು ಹೋದಂಗೆ. ಇವ್ರ ಮನೇನ ತೋರಿಸ್ತೀವಿ ಬನ್ನಿ ನಿಮಗೆ. ನಾವು ಡಾರ್ಜೋ ಕುಟುಂಬದವರು ಅನ್ಕೊಳ್ಳಿ, ಇವ್ರು ಡಾರ್ಜೋ ಬುಡಕಟ್ಟು ಜನಾಂಗ ಹೆಂಗಿರ್ತಾರೋ ಅವ್ರ ಥರನೇ ನಾವು ನಿಮಗೆ ಇವಾಗ ಅವ್ರ ಮನೆ ತೋರಿಸ್ತೀವಿ ಬನ್ನಿ, ಒಳಗೋಣ. ಸರೋ 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 ಅನ್ಕೊಂಡು ಹೋಗೋದಂತೆ ಒಳಗಡೆ. ಹೊರಗಡೆ ಎಷ್ಟು ದೊಡ್ಡದಾಗಿತ್ತು ಗೊತ್ತಾ? ನಾನು ಅನ್ಕೊಂಡೆ 2 ಫ್ಲೋರ್ಸ್ ಇರುತ್ತೆ ಅಂತ, ಆದ್ರೆ ಒಂದೇ ಫ್ಲೋರ್ ಇರೋದು ಇದು ಮನೆ. ಓ, ಮೇಲ್ಗಡೆವರೆಗೂ ಇದೆ. ಇದನ್ನೇನೋ ಕುಕ್ ಮಾಡ್ತಾವ್ರೆ, ಒಳ್ಳೆ ಇಟ್ಸ್ ನೈಸ್ ಸ್ಮೆಲ್. ನೈಸ್ ಸ್ಮೆಲ್, ರೈಟ್? ಸ್ಪೆಷಲ್ ಟೀ ಮಾಡ್ತಾ ಇರೋದು ಅವರು, ಇವ್ರ ಕಡೆದು ಟೀ ಇವ್ರ ಥರನೇ ಮಾಡ್ತಾರಂತೆ. ಆಫ್ರಿಕನ್ ಮಾಡ್ಬಿಟ್ರು ನನ್ನ, ಇಥಿಯೋಪಿಯನ್ ಆಗೋದು ನಾನು ಇವಾಗ. ಇವ್ರು ಬಟ್ಟೆ ಹಾಕೊಂಡಿದಂತರ ಮಜಾ ಇಲ್ಲ, ಒಂಥರ ಎಲ್ಲ ಚೆನ್ನಾಗಿರುತ್ತೆ. ಆಗ್ತಿದ್ದಾರೆ. ನಾವ್ ಹೆಂಗೆ ಸೀರೆಗಳು ಹಾಕೋತೀವಲ್ಲ ಅದೇ ತರ ಇವ್ರ ಟ್ರೆಡಿಷನಲ್ ಡ್ರೆಸ್ ಇದು. ಎಷ್ಟು ಬೇಗ ಹಾಕ್ಬಿಟ್ರೆ ಏನು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ ಆಶಾ? ನೆರಿಗೆಲ್ಲ ಹಿಡಿತಾ ಇದಾರೆ ಆಕ್ಚುಲಿ. ಇಲ್ಲೆಲ್ಲ ಟಾರ್ಚ್ ಕಮೆಂಟ್ ರೆಡಿ ಆಗಿದೀವಿ, ಹೋಗಿ ಡ್ಯಾನ್ಸ್ ಮಾಡೋಣ, ಅವರ ಪದ್ಧತಿನ ನಾವು ಅನುಭವಿಸೋಣ, ಹೇಗೆ ಅವರು ದಿನ ಜೀವನ ಸಾಗಿಸ್ತಾರೆ ಅಂತ. ಪಾಪ ಇಲ್ಲಿ ಹಸುಗಳು ಇಟ್ಕೊಂಡವ್ರು ನೋಡಿ, ಏಂತಕ್ಕೆ ಹಸುಗಳು ಇಟ್ಕೋತಾರೆ ಇವರು ಅಂದ್ರೆ, ಹಸುಗಳು ಉಸಿರಾಡಿದ್ರೆ ಇವ್ರಿಗೆ ಬೆಚ್ಚಗಾಗುತ್ತಂತೆ. ಸೊ ಅದಕ್ಕೆ ಇಲ್ಲಿ ಹಸುಗಳು ಉಸಿರಾಡ್ತವೆ, ಇಲ್ಲೇನೋ ಒಂದು ಸ್ವಲ್ಪ ಟೀ ಕಾಯಿಸ್ತಾರೆ, ಮನೆಯೆಲ್ಲ ಫುಲ್ ಬೆಚ್ಚಗಿಡುತ್ತಂತೆ. ಅಶಾ ಮಂಚ ಇದು, ಬೆಡ್ ಎಲ್ಲ ಈ ತರ ಒಂಥರ ಬ್ಯಾಂಬೂಲ್ ಮಾಡಿರೋದು. ಇದನ್ನು ನೋಡಿ, ಈ ತರ ಆರಾಮಾಗಿ ಮಲ್ಕೊಳಕ್ಕೆ ಕ್ಲೀನಾಗಿ ಹಾಕೊಂಡ. ದಿಸ್ ಇಸ್ ಫ್ರಮ್ ದ ಗೋಟ್. ಇಲ್ಲೂ ಇದೆ ನೋಡಿ, ಕುರಿಮರಿ ಇದು, ಗೋಟ್ದು ಎಲ್ಲ ತಗೊಂಬಂದು ಹಾಕೊಂಡು ಇಲ್ಲಿ ಬೆಚ್ಚಿಗಿಡುತ್ತೆ. ಕೆಳಗೆ ಹಾಕೊಂಡು ಕೂತ್ಕೊಳ್ಳೋಕ್ಕೆ, ಇಲ್ಲ ಮೇಲ್ಗಡೆ ಹಾಕೊಂಡು ಕೂತ್ಕೊಳ್ಳೋಕ್ಕೆ. ಚಳಿ ಜಾಸ್ತಿ ಇಲ್ಲಿ. ಅಲ್ಲೂ ಇದೆ. ಚಿನ್ನ ಎಣ್ಣೆ ಮಾಡೋ ಜಾಗ ಇದು. ಏನೇನೋ ಮಾಡೋರೆ ಗುರು ಕುಡಿಲಿ. ಓ, ಬಿಯರ್ ಅಂತೆ. ಬೋರ್ಡೆ ಬಿಯರ್ ಅಂತೆ ಗುರು. ಎಣ್ಣೆನೂ ಒಳ್ಳೆ ಮಾಡ್ಕೊಂಡು ಕೂತವ್ರೆ. ಓಕೆ, ಓಕೆ. ಅದನ್ನ ತೆಗೆದ್ಬಿಟ್ಟು ಅದ್ರೊಳಗೆ ಹಾಕಿದ್ರೆ ಫರ್ಮೆಂಟೇಶನ್ ಯೂಸ್ ಮಾಡೋದು ಅದನ್ನ. ಹಸುಗಳು ಅವೆ, ಹಸುಗಳು ಇದು ಉಸಿರಾಡಿದ್ರೆ ನಮಗೆ ಬೆಚ್ಚಗಾಗುತ್ತೆ ಅಂತ ಹಸುಗಳನ್ನ ಮನೆ ಒಳಗೆ ಇಟ್ಕೊಂಡಿರ್ತಾರೆ. ಇಲ್ಲಿ ಒಂದು ಎಣ್ಣೆ ಅಂಗಡಿ, ಇಲ್ಲಿ ಅಪ್ಪ ಅಮ್ಮ ಮಲ್ಗೋದು, ಮೇಲ್ಗಡೆ ಮಕ್ಳು ಮಲ್ಗೋದು, ಹೊರಗಡೆ ಒಂದು 2 ಜನ ಮಲ್ಗೋದು. ಸೂಪರ್ ಗುರು. ಇದೇನು ತೆಗ್ದ ಗುರು? ಏನೋ ಬಲಿ ಕೊಡೋದು, ಬಲಿ ಕೊಡೋಕ್ಕೆ. ಇದನ್ನ ಓ ಭಾರ ಇದೆ ಗುರು. ಓ, ಹಳೆ ತುಕ್ಕಿಡ್ದ್ಬಿಟ್ಟಿದೆ. ಇದನ್ನ ಬಲಿ ಕೊಡೋಕ್ಕೆ. ಓ, ಇವ್ರದ್ದು ಹೆಂಗೆ ಗೊತ್ತಾ, ಇಲ್ಲಿ ಹೇಳಿಲ್ವಾ, ಕಾಫಿ ಫಸ್ಟ್ ಜನಿಸಿದ್ದೆ ಇದರಲ್ಲಿ ಎಲ್ಲಪ್ಪ, ಇಥಿಯೋಪಿಯಲ್ಲಿ. ಇದನ್ನ ಹಿಡ್ಕೊಂಡು ಹಿಂಗೆ ಹೊಡೆದು ಕಾಫಿನ ಇದ್ರಲ್ಲಿ ಜಜ್ಜೋದು. ಕಾಫಿ ಬೀನ್ಸ್ ಇರುತ್ತಲ್ಲ, ಅದನ್ನು ಜಜ್ಜಿಬಿಟ್ಟು ಇದ್ರಲ್ಲಿ ಕಾಫಿ ಮಾಡ್ಕೋತಾರೆ ಅವರು. ಈ ಥರ ಹಳೆ ಕಾಲದ್ದು, ಇವಾಗಲೂ ಇದೇ ಉಪಯೋಗಿಸ್ಕೋತಾರೆ ಇವರು. ಓ, ಹಿಂಗೆ ಇದರಲ್ಲಿ ಇದು ಕುಂಬಳಕಾಯಿಂದ ಮಾಡಿರೋದು. ಈ ಬಿಯರ್ ಹಾಕ್ಕೊಂಡು ಇಬ್ಬರು ಅಣ್ಣ ತಮ್ಮಂದ್ರು ಇಬ್ಬರು ಒಟ್ಟಿಗೆ ಕುಡಿಯೋದಂತೆ ಬಿಯರ್ ಇದರಲ್ಲಿ. ಹಿಂಗೆ ಇವರೇ ತಯಾರಿಸಿದ ಬಿಯರಲ್ಲಿ ತೋರಿಸಿದ್ನಲ್ಲ, ಇವರೇ ತಯಾರಿಸಿದ ಬಿಯರ್ನ. ಮನೇನ ಹೆಂಗೆ ಮಾಡ್ಕೊಂಡವ್ರೆ ಗೊತ್ತಾ, ಮೇಲ್ಗಡೆವರೆಗೂ ಇದೆ ಗುರು ಮನೆ. ಒಳ್ಳೆ ಆನೆ ಶೇಪಲ್ಲಿ ಸಕ್ಕದಾಗಿದೆ. ಇದು ಹಿಪ್ಪೋಪೊಟಮಸ್ ಶೀಲ್ಡ್ ಅಂತೆ. ಆಗಿನ ಕಾಲದಲ್ಲಿ ಬೇಟೆಗೆ ಹೋಗ್ತಾ ಇದ್ರು. ಬೇಟೆಗೆ ಹೋಗಿ ಇಥಿಯೋಪಿಯಲ್ಲಿ ಇವಾಗ ಪ್ರಾಣಿಗಳೇ ಇಲ್ಲ ಬೇಟೆ ಮಾಡೋಕ್ಕೆ, ಆದರೆ ಇದನ್ನ ಬೇಟೆ ಮಾಡೋಕೆ ಉಪಯೋಗಿಸಿದ್ರಂತೆ. ಚಿಕ್ಕದು ಒಂದು ಚಿಕ್ಕ ಮನೇಲಿ ಏನೇನು ಅಡಗಿದೆ ಗುರು ಈ ಚಿಕ್ಕ ಮನೇಲಿ. ಏನಂತೆ ಗೊತ್ತಾ, ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರೆಯೋದಂತೆ ಕಾಫಿ ಕುಡಿಯೋಕ್ಕೆ. ಕಾಫಿ ಕುಡಿದಾಗ ಮನೆ ಹಿಲ್ಡರ್ಸು ಹಿರಿಕರ ಇರ್ತಾರಲ್ಲ, ಅವ್ರು ಕೂತ್ಕೊಂಡು ಇದನ್ನ ಬಾರಿಸ್ಕೊಂಡು ಆಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಳೋದಂತೆ. ಚಿನ್ನು, ನಾನು ಸುಮ್ಮನೆ ಇಟ್ಟಿದ್ದಾರೆ ಅನ್ಕೊಂಡೆ ಚಿನ್ನು, ನಾವ್ ಇದನ್ನ ಕುಡಿತೀವಿ ಇವಾಗ. ಹೌದಾ? ಓ, ಇದನ್ನ ಇವಾಗ ಹಿಂಗ್ ಇಟ್ಕೊಂಡು ಊದ್ತಾ ಇರೋದು ಅದನ್ನ. ಓಕೆ, ಬರೀ ಒಂದೇ ಟೀ ಅಲ್ಲಪ್ಪ, ಇದು ಎಷ್ಟೊಂದ್ ತರ ಹರ್ಬ್ಸ್ ಹಾಕಿ ಟೀ ಮಾಡ್ತಾ ಇರೋದು ಇದನ್ನ.
ಇವನ್ 4-5 ಥರ ಹಾಕಿದಾರಾ? ಹೌದು, ಶುಗರ್ ಇಲ್ಲ ಕಿರಣ. ಗಾರ್ಲಿಕ್, ಜಿಂಜರ್, ರೋಸ್ಮೆರಿ, ಕಾರ್ಡಮಮ್ಮು ಒಂದು ಎಷ್ಟು ಕುಡಿದ್ರೆ ಮಾತ್ರ ಫುಲ್ ನೆಗಡಿ ಗಿಡಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ಬೇಕು ಹಂಗೆ. ನನಗೇನು ಆಶ್ಚರ್ಯ ಆಗಿದ್ ಗೊತ್ತಾ, ಇವರೊಂದು ಟೀ ಕುಡಿಯೋದಾಗ್ಲಿ ಕಾಫಿ ಕುಡಿಯೋದಾಗ್ಲಿ ಎಷ್ಟು ಎಂಜಾಯ್ ಮಾಡ್ತಾರೆ. ಮನೆಯವರೆಲ್ಲ ಒಟ್ಟಿಗೆ ಕುತ್ಕೊಂಡು ಮ್ಯೂಸಿಕ್ ಬಾರಿಸ್ಕೊಂಡು. ಟೀ ಅಂದ್ರೆ ಬರೀ ಟೀ ಅಂತ ಅಲ್ಲ, ಇದು ಸ್ಪೈಸಿ ಆಗಿದೆ. ಕಷಾಯ, ಟೀ ಅನ್ನಕ್ಕಿಂತ ಕಷಾಯ ಅನ್ಬೋದು. ಸೊ ಈ ತರ ಹೆಲ್ತಿಯಾಗಿ ಕುಡ್ದೇನೆ ಇಷ್ಟು ಚೆನ್ನಾಗಿ ಹೆಲ್ತಿಯಾಗಿರ್ತಾರೆ ಅನ್ಸುತ್ತೆ ಇವರೆಲ್ಲ ಇಲ್ಲಿ. ಡಾರ್ಜೆ ಬುಡಕಟ್ಟು ಜನಾಂಗ ಅವರು ಫಸ್ಟ್ ಟೀ ಕುಡಿತಾರೆ. ಟೀ ಕುಡಿದಾದ್ಮೇಲೆ ಏನು ಮಾಡ್ತಾರೆ ಹೇಳಿ, ಈ ಥರ ಅದರಲ್ಲಿ ಬಿಯರ್ ಹಾಕ್ಬಿಟ್ಟು ಕೊಡ್ತಾರೆ. ಇವ್ರದ್ದು ಲೋಕಲ್ ಬಿಯರ್. ವಾಟ್ ದೇ ಕಾಲ್ ದಿಸ್ ಬಿಯರ್? ಬೋರ್ಡೆ ಅಂತೆ ಬಿಯರು. ನೋಡಿ ಹಿಂಗೆ ಈ ಥರ ಇರುತ್ತೆ ಫುಲ್ಲು. ಈ ಬಿಯರ್ನ ಆಮೇಲೆ ಹಿಂಗೆ ಕೂತ್ಕೊಂಡು ಮನೆಯವರೆಲ್ಲ ಟೀ ಕುಡಿದಾದ್ಮೇಲೆ ನೈಟು ಕುಡ್ಕೊಂಡು ಕೂತ್ಕೊಳ್ಳೋದು. ಸ್ವೀಟಾಗಿದೆ ಚಿನ್ನೇನೋ ಒಂಥರ. ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಅಲ್ಲಿ ತೋರಿಸ್ತಾರಲ್ಲ ಅದೇ ಬಿಯರ್ ಇದು. ಆದರೆ ಚೆನ್ನಾಗಿದೆ, ಕಿಕ್ ಅಷ್ಟೋದಿಲ್ಲ, ಪರವಾಗಿಲ್ಲ. ಜಾಸ್ತಿ ಕುಡಿಬೇಡಿ ಅಂತ ಹೇಳಿದ್ರು. ಒಂದು 3-4 ಸಿಪ್ ಕುಡಿದೆ ಅಷ್ಟೇ. ದೆನ್ ಐ ಕಾಂಟ್ ಮೇಕ್ ವಿಡಿಯೋ, ಐ ವಿಲ್ ಗೋ ಹೈ. ನಾನು ಹಾಕೊಂಡೆ ಟ್ರೆಡಿಷನಲ್ ಬಟ್ಟೆ ಇದು. ಹೊರಗಡೆ ತೋರಿಸ್ತೀನಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಹಿಂಗೆ ಕಾಣಿಸ್ತಾ ಐತೆ ನೋಡಿ. ಇದು ಹುಲಿ ಚರ್ಮದ್ದು, ಇದು ಬಂದ್ಬಿಟ್ಟು ನಾರ್ಮಲ್ಲು. ಆಮೇಲೆ ಇಲ್ಲಿ ಒಳಗಡೆ ಬಂದಿದೆಯಲ್ಲ, ಇದು ಹಿಪ್ಪೋಪೊಟಮಸ್ದಂತೆ, ಇದು ಹುಲಿದಂತೆ. ಒರಿಜಿನಲ್ ಹುಲಿದೆ, ಇನ್ನೂ ಇಟ್ಕೊಂಡವ್ರು ಅವರು. ಇವ್ರ ಮದರ್, ಇವ್ರ ಅಮ್ಮನ ಇವರು. ಹೇಳುವ ಇವ್ರು ಇದು ಮಾಡ್ತಾರೆ ಅಂತ, ಏನದು ಬಟ್ಟೆ ಮಗ್ಗ ಮಾಡ್ತಾರೆ ಅಂತ ಹೊಲಿತಾವ್ರು ನೋಡಿ. ಇಲ್ಲಿ ಕೂತ್ಕೊಂಡು ಕೈಯಲ್ಲಿ ಮಾಡೋದು ಇವೆಲ್ಲ ಇವರು. ಈ ಡೋರ್ಸೆ ಕಮ್ಯುನಿಟಿದು ಮೇನ್ ಕೆಲಸ ಏನಪ್ಪ ಏನೊಂದು ಅಂದರೆ ಮಗ್ಗ ಮಾಡೋದು. ಮಗ್ಗ ಮಾಡೋದಕ್ಕೆ ಹತ್ತಿ ಇದೆಯಲ್ಲ, ಇದು ಇಲ್ಲಿಂದ ಬರಲ್ಲ, ಬೇರೆ ಕಡೆಯಿಂದ ಬರುತ್ತೆ. ಸೊ ಅದನ್ನು ಕ್ಲೀನ್ ಮಾಡೋ ಪ್ರೊಸೆಸ್ ಆಗಿರ್ಬೋದು. ಈ ಫಸ್ಟ್ ಈ ಬೀಜಿಂದ ತೆಗಿತಾರೆ, ತೆಗ್ಬಿಟ್ಟು ಈ ಥರ ಮಾಡ್ತಾರೆ ನೋಡಿ. ಈ ಥರ ಸ್ಪಿನ್ ಮಾಡಿಕೊಡ್ತಾರೆ. ಹೆಣ್ಮಕ್ಳು ಬಂದು ಈ ಥರ ಸ್ಪಿನ್ ಮಾಡಿಕೊಡ್ತಾರಂತೆ, ಗಂಡು ಮಕ್ಳು ಬಂದು ಎಣಿತಾರಂತೆ. ಸೊ ಇದೊಂಥರ ಇದು ಜಾಯಿಂಟ್ ಕೆಲಸ ಥರ. ಹೆಣ್ಮಕ್ಳು ಈ ಥರ ಮಾಡ್ತಾರಂತೆ ನೋಡಿ. ಈ ಥರ ಬಟ್ಟೆ ದಾರ ಮಾಡ್ತಾರೆ. ಅದರಿಂದ ಒಂದು ದಿನಕ್ಕೆ 12 ಮಾಡ್ತಾರಂತೆ. 12 ಮಾಡಿದ್ರೆ ಒಂದು ಸ್ಕಾರ್ಫ್ ಆಗುತ್ತಂತೆ. ಈ ಥರದ ಮೇಲ್ಗಡೆ ಆಶೆ ಹಾಕಿದಾಳಲ್ಲ, ಆ ಥರದ್ದು ಒಂದು ಆಗುತ್ತಂತೆ ಈ ಥರ 12ರಿಂದ. ಏನು ಗೊತ್ತಾ ಮೇಯ್ನು, ಈ ಅಜ್ಜಿದಿರಿಗೆ ಮೇಯ್ನ್ ಕೆಲಸ ಏನು ಗೊತ್ತಾ, ಹೆಣ್ಮಕ್ಳಿಗೆ ಇದನ್ನು ಮಾಡೋದು ಕಲಿಸ್ಬೇಕಂತೆ. ಇದನ್ನು ಮಾಡೋದು ಕಲಿಸ್ಲಿಲ್ಲ ಅಂದರೆ ಅವ್ರಿಗೆ ಮದುವೆನೇ ಆಗಲ್ವಂತೆ. ಇದು ಮೇಯ್ನ್ ಪ್ರಯಾರಿಟಿ ಅಂತೆ. ಇದು ಮಾಡೋಕ್ಕೆ ಬಂದರೆ ಹೆಣ್ಮಕ್ಳಿಗೆ ಅವ್ರು ಮದುವೆ ಆಗೋದು. ಆಮೇಲೆ ಗಂಡು ಮಕ್ಕಳಿಗೆ ನೋಡಿ ಈ ಥರ ಫೆನ್ಸ್ ಹಾಕೋದು, ಆ ಥರ ಮನೆ ಕಟ್ಟೋದು, ಮತ್ತು ವ್ಯವಸಾಯ ಮಾಡೋದು. ಈ ವ್ಯವಸಾಯ ಮಾಡೋದೆಲ್ಲ ಗೊತ್ತಿದೆ ಗಂಡು ಮಕ್ಕಳಿಗೆ ಮದುವೆ ಆಗೋದಂತೆ. ಇಲ್ಲ ಅವ್ರಿಗೂ ಮದುವೆ ಆಗಲ್ಲಂತೆ. 18ರಿಂದ 20 ವರ್ಷದೊಳಗೆ ಹೆಣ್ಮಕ್ಳಿಗೆ ಮದುವೆ ಮಾಡ್ಬಿಡ್ತಾರಂತೆ. ಗಂಡು ಮಕ್ಳಿಗೂ ಅಷ್ಟೇ. ಇದು ಬಂದ್ಬಿಟ್ಟು ಈ ಸ್ಪಿಯರ್ ನೋಡ್ತಾ ಇದ್ದೀರ ನೀವು. ಇದನ್ನ ಇವರು ಹಿಪ್ಪೋಪೊಟಮಸ್ಸಿಂದ ಮಾಡಿರೋದಂತೆ. ಯಾಕಂದ್ರೆ ಆವಾಗ ಬೇಟೆಗೆ ಹೋಗ್ತಾ ಇದ್ರು, ಆನೆಗಳು ಬೇಟೆ. ಆನೆಗಳನ್ನ ಹೊಡೆದ್ಬಿಟ್ಟು ಇವರು ಸಾಯಿಸ್ಬಿಟ್ಟು ತಿಂತಾ ಇದ್ರು. ಅದಕ್ಕೆ ಇವ್ರ ಮನೆ ಬಂದ್ಬಿಟ್ಟು ಆನೆಗಳ ಥರನೇ ಇರೋದು. ಇವ್ರು ಮೇನ್ ಬಂದ್ಬಿಟ್ಟು ಈ ಬುಡಕಟ್ಟು ಜನಾಂಗನ ಆನೆ ಹೊಡೆದು ಸಾಯಿಸೋರು ಅಂತ ಹೇಳ್ತಾರೆ. ಇವ್ರ ಮನೆ ಏನಂತಕ್ಕೆ ಆನೆ ಥರ ಶೇಪ್ ಮಾಡ್ಕೊಡ್ತೀರಿ ಅಂತ ಯೋಚಿಸ್ತಾ ಇದ್ದೀರಾ? ಯಾಕಂದ್ರೆ ಬೇರೆ ಆನೆಗಳನ್ನ ಅಟ್ರಾಕ್ಟ್ ಮಾಡ್ತಿತ್ತಂತೆ. ಅಟ್ರಾಕ್ಟ್ ಮಾಡಿ ಇವ್ರ ಮನೆಗಳ ಹತ್ರ ಬಂದಾಗ ಆನೆಗಳನ್ನ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟು ತಿಂತಾ ಇದ್ರು. ಆದರೆ ಇವಾಗ ಕಾಲಕ್ರಮೇಣ ಆನೆಗಳೆಲ್ಲ ಸತ್ತೋಗ್ಬಿಟ್ಟವೆ. ಇಲ್ಲಿ ಎಂಟೈರ್ ಜಾಗದಲ್ಲಿ ಒಂದು ಇದಿಲ್ಲ, ಆನೆಗಳಿಲ್ಲ. ಆಮೇಲೆ ಇವರು ವೀವಿಂಗ್ ಅಂದರೆ ಮಗ್ಗ ಬಟ್ಟೆ ಇದು ಮಾಡ್ತಾರಲ್ಲ, ಬಟ್ಟೆ ಮಾಡೋ ಸ್ಟೈಲ್ಗೆ ಇವಾಗ ಟರ್ನ್ ಆಗ್ಬಿಟ್ಟವ್ರೆ. ಇವಾಗ ಇವ್ರು ಮೇಯ್ನು ಬಟ್ಟೆ ಮಾಡೋರು. ಅಂದರೆ ಆನೆ ಹೊಡಿತಾರೋರಿಂದ ಇವಾಗ ಬಟ್ಟೆ ಮಾಡೋರಾಗಿ ವ್ಯವಸಾಯ ಮಾಡ್ತಾವ್ರು ಗುರು. ಸ್ಪಿಯರ್ ಇಟ್ಕೊಂಡೋಗಿ ಆನೆ ನಿಂಗೆ ಚುಚ್ಚಿಸ್ಬಿಟ್ಟು ಸಾಯಿಸೋರಂತೆ ಬರೀ ಕೈಯಲ್ಲಿ. ಇವರು ಪಾಪ ಅವ್ರ ಕಂಟ್ರಿ ಅಂದರೆ ಎಷ್ಟು ಪ್ರೌಡ್ ಅಂದರೆ ಇಡೀ ಆಫ್ರಿಕಾಲೇ ಕಾಲನೈಸೇ ಆಗಿಲ್ಲ ಗುರು ಈ ಕಂಟ್ರಿ. ಎಷ್ಟು ಪ್ರೌಡ್ ಇರಬೇಕು ಯೋಚಿಸಿ ನೀವೇ. ಈ ಥರ ಕಮ್ಯುನಿಟಿಯಲ್ಲಿ ಹೊಸ್ದಾಗಿ ಮನೆ ಆಗಿರೋರು, ವಟಾರ ಅಂತಾರೆ, ಹೊಸ್ದಾಗಿ ಮದುವೆ ಆಗಿರೋರು ಎಲ್ಲಿ ಬರ್ತಾರೆ ಗೊತ್ತಾ ನೋಡಿ, ಇಲ್ಲಿ ಬಂದ್ಬಿಟ್ಟು ಅವರ ಮೊದಲನೇ ರಾತ್ರಿ ಮಾಡುವ ಜಾಗ. ವಟಾರ ಅಂದ್ರೆ ಏನು ಗೊತ್ತಾ ಇವ್ರದ್ದು? ಈ ವಟಾರದಲ್ಲಿ ಬರೀ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇರ್ತಾರೆ. ಅಕ್ಕ ತಂಗಿ ಆಗಿರ್ಬೋದು, ಅಪ್ಪ ಅಮ್ಮ ಮತ್ತು ಅವರ ಮಕ್ಕಳು, ಅವರೆಲ್ಲ ಒಂದು ವಟಾರದಲ್ಲಿ ಇರ್ತಾರೆ. ಕಮ್ಯುನಿಟಿ ಥರ ಇವ್ರದ್ದು. ಒಂದು 6-7 ಜನ, 6-7 ಫ್ಯಾಮಿಲಿ ಇರ್ತಾ ಇದೊಳಗೆ. ಇನ್ನೊಂದು ಗೊತ್ತಾ ನಿಮಗೆ, ಇಥಿಯೋಪಿಯನ್ಸ್ ಕಾಲನೈಸೇ ಆಗಿಲ್ಲ. ಏನಂತಕ್ಕಂದ್ರೆ ಇಟಾಲಿಯನ್ಸ್ ಬರ್ತಾರೆ ಕಾಲನೈಸ್ ಮಾಡೋಕ್ಕೆ. ಆದರೆ ಅವರು ದೊಡ್ಡ ಕ್ಯಾನಿಯನ್ ಎಲ್ಲ ತರ್ತಾರೆ. ಇವ್ರು ಏನಾರ ಫೈಟ್ ಮಾಡ್ತಾರೆ ಗೊತ್ತಾ, ಈ ಸ್ಪಿಯರು ಮತ್ತು ಈ ಹಿಪ್ಪೋಪೊಟಮಸ್ ಶೀಲ್ಡಿಂದನೇ ಅವರು ಫೈಟ್ ಮಾಡಿ ಕಳಿಸ್ಬಿಡ್ತಾರೆ. ಸೊ ಇಥಿಯೋಪಿಯನ್ಸ್ ಬಂದು ಇಡೀ ಆಫ್ರಿಕಾದಲ್ಲಿ ಕಾಲನೈಸ್ ಆಗ್ತಿರೋ ಕಂಟ್ರಿ. ಏನ್ ಕೊಡ್ತಾ ಇದಾರೆ ಚಿನ್ನೋದು? ಓಕೆ, ಇದು ಪೀಸ್ ಗಂತೆ. ಸಾರೋ ಸಾರೋ ಇದೇನ್ ಗೊತ್ತಾ, ತುಂಬಾನೇ ಇಲ್ಲಿ ಬುಡಕಟ್ಟು ಜನಾಂಗ ಇರ್ತಲ್ಲ, ಅವ್ರ ಮಧ್ಯೆ ಜಗಳ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇದೊಂದು ಸಂಪ್ರದಾಯ ತರ ಬೆಳ್ಕೊಂಡ್ ಬಂದಿದೆ ಅವ್ರಿಗೆ. ಸೊ ಪೀಸ್ ತರ ಆಫರ್ ಮಾಡಿದ್ರು ನಮ್ಗೆ ಇದನ್ನ ಇವರು.
ಇವ್ರು ಈವ್ನಿಂಗ್ ಸ್ಪೆಂಡ್ ಮಾಡಿದ ಹಿಂಗೆ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೆಣ್ಮಕ್ಳೆಲ್ಲ ಹಾಡು ಹೇಳ್ಕೊಂಡು ಸಂಜೆ ಇವರು ರೊಟ್ಟಿ ತಿನ್ಕೊಂಡು ಇವ್ರ ಜೀವನ ಸಾಗಿಸ್ತಾರೆ. ಹೌದಾ? ಯಾರಿದು? ಫುಲ್ ಟ್ರೆಡಿಷನಲ್ ಡ್ಯಾನ್ಸ್ ಗುರು, ಸಕ್ಕದಾಗಿ ಆಡ್ತಾರೆ ಇವ್ರು. ಆಗಿನ ಕಾಲದಲ್ಲಿ ಆನೆ ಹೊಡೆದ್ಬಿಟ್ಟು ಜೀವನ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಆನೆಗಳು ಎಲ್ಲ ಹೊಡೆದು ಇದು ಮಾಡ್ಬಿಟ್ಟವ್ರೆ. ಇವಾಗ ವೀವಿಂಗ್ ಮಾಡಿಕೊಂಡು ಈ ಥರ ಡ್ಯಾನ್ಸ್ ಮಾಡಿಕೊಂಡು ಅವ್ರು ಟ್ರೆಡಿಷನ್ ಸ್ಟಾರ್ಟ್ ಮಾಡ್ತಾರೆ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ನಾವು ಎಷ್ಟೊಂದು ಬುಡಕಟ್ಟು ಜನಾಂಗನ ಹೋಗಿದ್ದೀವಿ, ಆದರೆ ಈ ಬುಡಕಟ್ಟು ಜನಾಂಗ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಗುರು. ನಾನು ಇವತ್ತೇ ಬುಡಕಟ್ಟು ಜನಾಂಗ ಆಶಾ, ನೀನು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಗ್ರೂಪ್ ಟೂರ್ ಕರ್ಕೊಂಬ ಇಥಿಯೋಪಿಯಾಗೆ. ನಾನು ಇಲ್ಲೇ ಇವ್ರ ಜೊತೆ ಇಟ್ಬಿಡ್ತೀವಿ. ಆದರೆ ಇದೇ ಸೆಪ್ಟೆಂಬರ್ 11ನೇ ತಾರೀಕು ನಾವು ಕೀನ್ಯಾ ಬುಡಕಟ್ಟು ಜನಾಂಗ ತೋರಿಸ್ತೀವಿ, ಮಸಾಯಿ ಮರ. ಏನ್ ಗೊತ್ತಾ, ಇವ್ರ ಜೊತೆ ಕೂತ್ಕೊಂಡಿದ್ದ ಟ್ರೆಡಿಷನಲ್ ಭಾಗವಹಿಸೋದು ಇವರು ಖುಷಿ ಕೊಡುತ್ತೆ, ನಮಗೂ ಖುಷಿ ತಂದು ಕೊಡುತ್ತೆ. ಒಂಥರ ಕಲ್ಚರ್ ಇನ್ವಾಲ್ವ್ ಆಗೋ ಥರ ಇದು. ಒಳ್ಳೆ ಎಕ್ಸರ್ಸೈಸ್ ಗುರು ಇದು. ಸೂಪರ್. ಏನ್ ಗೊತ್ತಾ, ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಇವ್ರು ಕೂಡ, ಜೊತೆ ನಮಗೂ ಅಷ್ಟೇ ಖುಷಿ ಆಗುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಅಜ್ಜಿ ಸಿಟಿ ಮಾಡ್ಬಿಡ್ತು. ವಾಟ್ ಇಸ್ ದ ಮೀನಿಂಗ್ ಆಫ್ ಯೋಹಾ? ನಮಸ್ಕಾರ. 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 ಏ ಯೋಹಾ? ನಮಸ್ಕಾರ. ನಮಸ್ಕಾರ. ಮಕ್ಕಳಿಗೆ ಕೊಟ್ಬಿಟ್ರೆ ಜಗಳ ಆಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀವಿ, ದೊಡ್ಡವ್ರು ಕೊಟ್ಬಿಡ್ತಾ ಇದೀವಿ. ಸೊ ಅವರೇ ಹಂಚ್ಬಿಡ್ತಾರೆ, ಯಾಕಂದ್ರೆ ಜಗಳ ಆಡ್ಬಿಡ್ತಾರೆ, ನನಗೆ ಸಿಕ್ಕಿಲ್ಲ ಇವ್ರಿಗೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ದೊಡ್ಡವ್ರು ಕೊಟ್ರೆ ಬೆಸ್ಟ್ ಅದು ಆಕ್ಚುಲಿ. ಅಲ್ಲಿ ಮಕ್ಕಳು ಕೂತವ್ರು ನೋಡಿ. ನಮಸ್ಕಾರ. ನಮಸ್ಕಾರ. ಬಂದಾಗ ದುಡ್ಡು ಕೊಡಬಾರ್ದು, ದುಡ್ಡು ಅಭ್ಯಾಸ ಮಾಡ್ಲೇಬಾರ್ದು. ಇಲ್ಲ ದುಡ್ಡು ದುಡ್ಡು ಅಂತ ಹೇಳ್ತಾರೆ. ಈ ತರ ನಮ್ ಕೈಲಾದ್ರೂ ಸಹಾಯ ಮಾಡ್ಲೇಬೇಕಾಗಿ ಬರುತ್ತೆ ಈ ತರ ಜನಕ್ಕೆ ಬಂದಾಗ. ಬಾಯ್ ಬಾಯ್ ತಸೀಮೋ. ನೋಡಿದ್ರಲ್ಲ ಈ ಬುಡಕಟ್ಟು ಜನಾಂಗನ, ಈ ಕಡೆ ಆಧುನಿಕತೆಗೂ ಹೋಗ್ತಾ ಇಲ್ಲ ಅವರು, ಈ ಕಡೆ ಅವರು ಹಳ್ಳಿ ಜೀವನಕ್ಕೂ ಹೋಗ್ತಾ ಇಲ್ಲ, ಮಧ್ಯದಲ್ಲಿ ತಡ್ಬಡಾಯಿಸ್ತಾ ಇದ್ದಾರೆ. ಆದರೆ ಇರೋದ್ರಲ್ಲಿ ತುಂಬ ಖುಷಿ ಪಡ್ಕೊಂಡು ಅವ್ರು ಎಂಟರ್ಟೈನ್ ಮಾಡಿಕೊಂಡು ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಸೊ ನಾವಿಲ್ಲಿ ಬಂದಾಗ ಅವ್ರ ಕಲ್ಚರ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅವ್ರಿಗೊಂದು ಸ್ವಲ್ಪ ಎಕನಾಮಿಕಲ್ ಆಗಿ ಸಪೋರ್ಟ್ ಕೂಡ ಆಗುತ್ತೆ. ಜೊತೆಗೆ ನಿಮಗೂ ಕೂಡ ಅವ್ರ ಕಲ್ಚರ್ನ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಥ್ಯಾಂಕ್ ಯು ಮಸಾಯಿ. ಬಬಾಯ್ ಬಬಾಯ್. ಪಾಪ ಬುಡಕಟ್ಟು ಜನಾಂಗ ನಮ್ಗೆ ಫುಲ್ ತೋರಿಸಿದವ್ರು ಇವರೇ. ಬಾಯ್ ಬಾಯ್. A lot of people will come, right? Yeah.